ಈಗ ನಿಮ್ಮ ವರ್ಕೌಟ್ ನಿಮ್ಗೆ ಎಷ್ಟು ಇಷ್ಟ, ಆ ಚಾಲೆಂಜಸ್ ಎಲ್ಲ ನೀವು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹಾಕ್ತಾ ಇದ್ರಿ, ನಿಮ್ಮನ್ನು ಫಾಲೋ ಮಾಡಿದವ್ರಿಗೆ ಅದು ಗೊತ್ತಿರುತ್ತೆ. 6 ಪ್ಯಾಕ್ ಕೂಡ ಅವಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಅದನ್ನೇನಾದರೂ ಮಿಸ್ ಮಾಡ್ಕೊಳ್ತಾ ಇದ್ರಾ? ಬಿಗ್ ಬಾಸ್ ಮನೇಲಿ ವರ್ಕೌಟ್ ಹೆಂಗೆ ಮಾಡ್ತಾ ಇದ್ರಿ? ನಾನು ಫಸ್ಟ್ ಡೇಯಿಂದ ಆಲ್ಮೋಸ್ಟ್ ಕಣ್ಣೀಟ್ ಆಗೋ ತನಕ ಪ್ರತಿ ದಿವಸ ವರ್ಕೌಟ್ ಮಾಡಿದ್ದೆ. ಆ್ಯಂಡ್ ದಟ್ ವಾಸ್ ಮೈ ಫೇವ್ರೆಟ್ ರೂಟೀನ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಳಗ್ಗೆ ಅಡುಗೆಗೇನು ಒಪ್ಕೊಂತಿರ್ಲಿಲ್ಲ ಅಂದರೆ ವರ್ಕೌಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ. ಅದಕ್ಕೆ ನಾನು ನೈಟ್ ಅಡುಗೆಗೆ ಒಪ್ಕೊಳ್ತಿದ್ದೆ. ಫಸ್ಟ್ ಡೇ ಇಂದಾನು 50 ಚಪಾತಿ ತಟ್ಕೊಂಡು ಬಂದಿದ್ವಿ, ಅದು ಒಂದು ವರ್ಕೌಟೇ. 50 ಚಪಾತಿಗಳು ಲಟ್ಕೊಂಡ್ಬರೋದಂದರೆ ಮನೇಲಿ ಒಂದು ಕೆಲಸ ಮಾಡಿರಲಿಲ್ಲ ನಾನು. ವರ್ಕೌಟ್ ಆಗಿದ ತಕ್ಷಣ ನಾನು ಮೈಕಲ್, ಕಾರ್ತಿಕ್, ವಿನಯ್ ಇವರೆಲ್ಲ ಇರ್ತಿದ್ರು ವರ್ಕೌಟ್ ಮಾಡೋಷ್ಟೊತ್ತಿಗೆ. ಸಿಕ್ಕಾಪಡೆ ಮಜಾ ಸಿಗೋದು ನನಗೆ. ಅದು 20 kg ಡಂಬಲ್ ಎಲ್ಲ ಎತ್ತಾ ಇದ್ದೆ, ನಂಗೆ ಖುಷಿ ಆಗ್ತಿತ್ತು ಅವಾಗ. ಅದಾದ್ಮೇಲೆ ಯೋಗ ಮಾಡ್ತಿದ್ದೆ, ಯೋಗ ಮಾಡಿ ಮೆಡಿಟೇಷನ್ ಮಾಡ್ತಿದ್ದೆ, ಅದನ್ನ ರೂಟೀನ್ ಆಗ್ತಿತ್ತು. ಆಲ್ಮೋಸ್ಟ್ ಅರ್ಧ ದಿವಸ ನಾನು ಇರ್ತಿದ್ದೆ ಈ ಜಿಮ್ ಔಟ್ಫಿಟ್ಟಲ್ಲಿ. ಬೇರೆಯವರೆಲ್ಲ ಅಂದರೆ ನಮ್ರತಾ ಆಗಿರ್ಬೋದು, ತನಿಷಾ ಆಗಿರ್ಬೋದು, ಅವರೆಲ್ಲರೂ ಮೇಕಪ್ ಮಾಡ್ಕೊತಿದ್ರು, ಅವ್ರು ರೆಡಿ ಆಗಿ ಬರ್ತಿದ್ರು, ಚಂದ ಅಲಂಕಾರ ಮಾಡ್ಕೊಂಡು ಬರ್ತಿರ್ಬೇಕಿದ್ರೆ ನಾನು ಗಂಡು ಬೀರಿ ರೀತಿ ಫುಲ್ಲು ಜಿಮ್ ಔಟ್ಫಿಟ್ ಎಲ್ಲ ಹಾಕೊಂಡು ಆಮೇಲೆ ರೆಡಿ ಆಗೋಷ್ಟೊತ್ತಿಗೆ ಬಿಸಿನೀರೇ ಆಫ್ ಆಗಿರ್ತಿತ್ತು. ಆಮೇಲೆ ತಣ್ಣೀರಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿ ಬರೋಷ್ಟೊತ್ತಿಗೆ ಟಾಸ್ಕ್ ಬರ್ತಿತ್ತು. ಟಾಸ್ಕ್ ಬರೋತ್ತಿಗೆ ಮತ್ತೆ ಜಿಮ್ ಔಟ್ಫಿಟ್ಟಿಗೆ ಹಾಕೊಂಡ್ಬಿಡ್ತಿದ್ದೆ ನಾನು. ಸೊ ಜಾಸ್ತಿ ಐ ಥಿಂಕ್ ನನ್ನ ಅದೇ ಔಟ್ಫಿಟ್ಟಲ್ಲಿ ನೋಡಿರ್ತೀರಾ. ಆಮೇಲೆ ನನ್ನ ಕಣ್ಣೀಟ್ ಆದಮೇಲೆ ಅವ್ರು ಹೇಳಿದ್ರು ಅವಾಯ್ಡ್ ಮಾಡಲಿಕ್ಕೆ, ಕಣ್ಣಿಗೆ ಸ್ಟ್ರೈನ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಆ್ಯಂಡ್ ತುಂಬ ಲೋ ಆಗಿಬಿಟ್ಟಿತ್ತು ಎನರ್ಜಿ ಅವಾಗ ನಾನು ಆಲ್ಮೋಸ್ಟ್ ಜಿಮ್ ಬಿಟ್ಟೆ. ಅದಾದಮೇಲೆ ಕ್ಯಾಪ್ಟನ್ಸಿ ಅಂತ ಬರುತ್ತೆ. ಕ್ಯಾಪ್ಟನ್ಸಿ ಅಂತ ಬಂದಮೇಲೆ ಯಾವ ರೇಂಜಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಯಾವ ವರ್ಕೌಟು ಬೇಡ. ಇಲ್ಲಿ ಬರ್ತಿರೋ ಸ್ಟ್ರೆಸ್ಸಿಗೆ ಯಾವ ವರ್ಕೌಟು ಬೇಡ. ನಾನು ವರ್ಕೌಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಸ್ಟ್ರೆಸ್ ತೆಗಿಯೋದಕ್ಕೆ. ಬಟ್ ಇವಾಗ ಬೆಳಗ್ಗೆ ಅಡುಗೆನೂ ನಾನೇ ಮಾಡಬೇಕಿತ್ತು, ರಾತ್ರಿ ಅಡುಗೆನೂ ನಾನೇ ಮಾಡಬೇಕಿತ್ತು. ಸೊ ಕಂಪ್ಲೀಟ್ ಮೇ ಬಿ ಮೆಡಿಟೇಷನ್ ವರ್ಕ್ ಆಗ್ತಿತ್ತು ಅನ್ಸುತ್ತೆ. ಒಬ್ರು ಕಾಲರ್ ಹೇಳಿದ್ದಾರೆ, ಮಾತಾಡ್ಸಿ. ಎಸ್ ವಿಶಾಲ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಹಾಯ್, ಹಲೋ. ಬಿಗ್ ಬಾಸ್ ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಕೇಳಬೇಕು ನೆನ್ನೆಯಿಂದ. ತುಂಬಾ ಮಿಸ್ ಮಾಡ್ತಿದ್ದೀವಿ ಮೇಡಮ್. ಹೌದಾ? ಸಂಗೀತ ಇದ್ದಾರೆ, ಮಾತಾಡಿ. ಹಲೋ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಲೈನ್ ಕಟ್ ಆಗಿದೆ. ಸ್ವಾತಿ ಅಂತ ಬೆಳಗಾವಿಯಿಂದ. ಸ್ವಾತಿ, ಹಲೋ. ಹಾಯ್, ಸಂಗೀತ ಇದ್ದಾರೆ, ಮಾತಾಡಿ. ಹಾಯ್ ಸಂಗೀತ. ಹಾಯ್, ಹೇಗಿದ್ದೀರಾ ಸ್ವಾತಿ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್. ಓಕೆ, ನಾನು ನಿಮ್ಮನ್ನೊಂದು ಕ್ವಶನ್ ಕೇಳಬೇಕಿತ್ತು. ಖಂಡಿತವಾಗ್ಲೂ ಕೇಳಿ. ನೀವು ಎವ್ರಿ ಟೈಮ್ ಕಾರ್ತಿಕ್ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ರಲ್ಲ, ನೀವು ಫ್ರೆಂಡ್ಶಿಪ್ಗೆ ಅಂದ್ರೆ ದ್ರೋಹ ಮಾಡಿದ್ರಿ ಅಂತ. ನೀವು ಹಾನೆಸ್ಟ್ ಆಗಿದ್ರಿ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಇದೆ, ಅದನ್ನ ನೀವು ನೋಡಿರ್ತೀರಾ ಅಲ್ವಾ? ಇಲ್ಲ, ನನ್ಗೊಂದ್ ಪಾಯಿಂಟ್ ಅಲ್ಲಿ ಏನನ್ಸ್ತು, ಕಾರ್ತಿಕ್ ಅವ್ರಿಗೆ ನೀವು ಬ್ಲೇಮ್ ಮಾಡ್ತಿರೋ ಮುಂಚೆ ನೀವು ಅದನ್ನ ಮಾಡಿದ್ರಿ. ಅಂದ್ರೆ ಯಾವ ತರ? ಲೈಕ್ ಮುಂಚೆ ಅವ್ರು ನಿಮ್ಗೆ ಸೇವ್ ಮಾಡ್ಲಿಲ್ಲ ಅಂತ. ಸೇವ್ ಮಾಡಿರೋಂಥ ಟಾಸ್ಕಲ್ಲಿ ತುಂಬ ಕ್ಲಿಯರ್ ಆಗಿ ಅಲ್ಲಿ ನಿಮಗೆ ಕಾಣಿಸ್ತೋ ಇಲ್ವಾ, ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ನಾನು ಕೇಳಿರೋದು ಆ್ಯಕ್ಚುಲಿ ಸೇವ್ ವಿಷಯ ಅಲ್ಲ. ಅಲ್ಲೇನು ಅಂದರೆ ನಾನು ಎಲ್ಲರಿಗಿಂತ ಮುಂದಿದ್ದೆ ಆ ಗೇಮಲ್ಲಿ. ಅಲ್ಲಿ 2 ಬರುವಂಥ ಚಾನ್ಸಸ್ ರೈಸಲ್ಲಿ ತುಂಬ ಕಮ್ಮಿ ಇತ್ತು. ಸೊ ಆ ಟೈಮಲ್ಲಿ ಯಾರಾದರೂ ಬೇರೆಯವ್ರಿಗೆ ಆ ಅಪರ್ಚುನಿಟಿ ಸಿಕ್ಕಿದ್ರೆ, ಹೊರಗಿಡೋ ಅಂಥ ಅವಕಾಶ ಸಿಕ್ಕಿದ್ರೆ ಎಲ್ಲರಿಗಿಂತ ಮುಂದಿರೋರನ್ನ ಹೊರಗಡೆ ತೆಗಿತಿದ್ರು, ನಾಮಿನೇಟ್ ಮಾಡ್ತಾ ಇದ್ರು ಸಹಜವಾಗಿ. ಸೊ ಯಾರೇ ಆಗಿದ್ರು ಅವಾಗ ನನ್ನ ಹೊರಗಿಡ್ತಿದ್ರು. ಆ ಸಮಯದಲ್ಲಿ ಅವರಿಗೆ ಸೇವ್ ಮಾಡಬೇಕಾಗಿರೋ ಅವಕಾಶ ಸಿಕ್ಕಿದಾಗ ಅವರನ್ನು ಮಾಡಿಲ್ಲ ಅನ್ನೋ ಒಂದು ಬೇಜಾರಿತ್ತು. ಫ್ರೆಂಡ್ ಅಂತ ಅಲ್ಲ, ಅವ್ರ ಟೀಮಲ್ಲಿ ನಾನಿದ್ದೆ, ನಾನೇ ಏನಾದರೂ ಅವ್ರನ್ನ ಕಳಿಸಿದ್ರು ಕೂಡ ನಾನು ಅವ್ರನ್ನ ಫಸ್ಟ್ ಸೇವ್ ಮಾಡ್ತಿದ್ದೆ. ಅದನ್ನು ನಾನು ಕ್ವಶನ್ ಮಾಡಿರೋದು. ಅದು ಕಂಪ್ಲೀಟಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಲ್ಲಿ. ಫೈನ್, ಥ್ಯಾಂಕ್ ಯು ಸ್ವಾತಿ ಕಾಲ್ ಮಾಡಿದ್ದಕ್ಕೆ. ರೇವತಿ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ರೇವತಿ, ಹಲೋ. ಹಲೋ, ಮಾತಾಡಿ. ಸಂಗೀತ ಇದ್ದಾರೆ. ರೇವತಿ, ಹಾಯ್ ರೇವತಿ. ಹಾಯ್ ರೇವತಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್. ನೀವ ತುಂಬಾ ಇದ್ರಿ, ಚೆನ್ನಾಗಿ ಆಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಈಗ ನೆಕ್ಸ್ಟ್ ನೀವು ಕಾರ್ತಿಕ್ ಜೊತೆ ಇದೇ ತರ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ? ಖಂಡಿತವಾಗ್ಲೂ ಹೊರಗಡೆ ಅವ್ರು ಸಿಕ್ಕಿದ್ರೆ ಫ್ರೆಂಡ್ಶಿಪ್ ಕಂಟಿನ್ಯೂಕ್ಕಿಂತ ಹೊಸದಾಗಿ ಒಂದು ಫ್ರೆಂಡ್ಶಿಪ್ ಶುರು ಮಾಡ್ಕೊಬೋದು ಅಂತ ಹೇಳ್ಬೋದು. ಇಲ್ಲಿ ತನಕ ಅಂತೂ ಆಟ ಇತ್ತು, ಆಟದಲ್ಲಿ ಆಗಿರೋಂಥ ಮನಸ್ತಾಪಗಳಿದ್ವು. ಆದರೆ ಹೊರಗಡೆ ಜಿಮ್ದಲ್ಲಿ ನಾವು ಹೇಗಿರ್ತೀವೋ ನಂಗೆ ಗೊತ್ತಿಲ್ಲ. ಸೊ ಸಿಕ್ಕುವಾಗ ಖಂಡಿತವಾಗ್ಲೂ ಮಾತಾಡ್ತೀವಿ, ಹೈವೇ ಅಂತೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ರೇವತಿ. ಅನ್ಪೂರ್ಣ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಅನ್ಪೂರ್ಣ ಅವರೇ, ಹಲೋ, ಹೇಗಿದ್ದೀರಾ? ಹಾಯ್, ಹಲೋ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನಿಮ್ ಫೋನ್ ಪಾಸ್ ಸಿಗುತ್ತಾ ಇಲ್ವಾ ಅಂತ ತುಂಬಾ ಟ್ರೈ ಮಾಡ್ತಿದ್ದೆ ನಾನಂತೂ. ಕೇಳಿ ನಿಮ್ ಪ್ರಶ್ನೆ. ಹೇಗಿತ್ತು ಅನ್ಪೂರ್ಣ? ಸಂಗೀತ ಅವ್ರು ಆಟ ಆಡಿದ್ದು, ಅವ್ರ ಪರ್ಸನಾಲಿಟಿ ಎಸ್ಪೆಷಲಿ, ಅವ್ರ ಜರ್ನಿಲಿ ಎಲ್ಲಾ ಎಮೋಷನ್ಸು ಇತ್ತು. ನನ್ಗಂತೂ ಸಂಗೀತ ಅವ್ರ ಸಲುವಾಗಿನ ಬಿಗ್ ಬಾಸ್ ನಾವ್ ಎಲ್ಲರೂ ನೋಡ್ತಿರೋದು.
ಮೇನ್ ಕಾರಣನೇ ಸಂಗೀತಕ್ಕ ಇರೋದಕ್ಕೋಸ್ಕರನೇ ನಾವು ಬಿಗ್ ಬಾಸ್ ಸೀಸನ್ ನೋಡಿರೋದು. ಅವ್ರೊಳಗ ಅಂದ್ರೆ ಮೇನ್ ಇಷ್ಟ ಆಗೋದು ಅವ್ರ ಎಷ್ಟು ಧೈರ್ಯವಂತರು ಮತ್ತೆ ಹಂಗೆ ಛಲ ಬಿಡ್ಲಾರ್ದ ಆಟ ಆಡ್ತಾರೆ. ಅವ್ರ ಮಾತು ಇಷ್ಟ, ಅವ್ರಂದ್ರನೇ ಇಷ್ಟ ನಂಗೆ. ಸೊ ಸ್ವೀಟ್. ಹೀಗೆ ಇಷ್ಟಪಡ್ತಾ ಇರಿ, ಅವ್ರ ಮುಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಅನ್ಪೂರ್ಣ ಅವರೇ ಕಾಲ್ ಮಾಡಿದ್ದಕ್ಕೆ. ಶ್ರಾವಣಿ ಅಂತ ಮತ್ತೊಬ್ರು ಕಾಲರ್. ಹಲೋ ಶ್ರಾವಣಿ. ಹಲೋ ಮೇಡಮ್. ಮಾತಾಡಿ, ಸಂಗೀತ ಅವರಿದ್ದಾರೆ. ಹಾಯ್ ಸಂಗೀತ ಅಕ್ಕ. ಹಾಯ್ ಶ್ರಾವಣಿ ಅವರೇ, ಹೇಗಿದ್ದೀರಾ? ಆರಾಮಿದ್ದೀರಾ ಅಕ್ಕ? ನಾನ್ ಸೂಪರ್, ನೀವು? ಹ್ಞೂ ಮೇಡಮ್, ನಾ ಬಿಗ್ ಬಾಸ್ ದಿನ ನೋಡ್ತಾ ಇದ್ವಿ, ನೀವ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ನಾ ಪ್ರತಾಪ್ ಅಂದ್ರೆ ಕೂಡ ಇಷ್ಟ ಮೇಡಮ್. ನೋ ನೈಸ್. ಪ್ರತಾಪ ಮತ್ತೆ ನೀವಾದ್ರೂ ದೊಡ್ಡ ಇಷ್ಟ ಇದ್ರು. ಹೇಗನ್ಸಿತ್ತು ಅವ್ರ ಧೈರ್ಯ ಎಲ್ಲ ನೋಡಿ, ಅವ್ರು ಮಾತಾಡೋದೆಲ್ಲ ನೋಡಿ? ಅವ್ರು ಒಂದು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿದ್ರು ಮೇಡಮ್. ಹ್ಮ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಅವ್ರನ್ನ ನೋಡಿ ಧೈರ್ಯ ಕಲಿಬೇಕು ಇನ್ನು ಹೆಣ್ಮಕ್ಳು ಅಲ್ವಾ? ಥ್ಯಾಂಕ್ ಯು ಶ್ರಾವಣಿ ಅವರೇ. ರಕ್ಷಿತಾ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ರಕ್ಷಿತಾ ಅವರೇ ಹಾಯ್. ಹಾಯ್ ಸಂಗೀತ ಅಕ್ಕ. ಹಾಯ್ ರಕ್ಷಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ, ನೀವು? ನಾನು ಸೂಪರ್. ಅಲ್ಲ, ನೀವೆಲ್ಲ ಇಷ್ಟು ಜೋಶ್ ಕಮ್ಮಿಲ್ ಮಾತಾಡಿದ್ರೆ ಹೆಂಗೆ? ಈಗಷ್ಟೇ ಹೊರಗಡೆ ಬಂದಿದ್ದಾರೆ. ಇಷ್ಟ ದಿನ ನೀವು ಎಂಜಾಯ್ ಮಾಡಿದಿರಾ ಬಿಗ್ ಬಾಸ್ ನೋಡಿ, ಅವರಿಂದ ಕಲ್ತಿದ್ದು ಸುಮಾರಿದೆ. ಇಷ್ಟು ಡಲ್ ಆಗಿ ಮಾತಾಡಿದ್ರೆ ಹೆಂಗೆ? ಅವ್ರಿಗೂ ಬೇಜಾರಾಗಲ್ವಾ? ರಕ್ಷಿತಾ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಮತ್ತೆ ಹಂಗೆ ಮಾತಾಡ್ತಿರಲ್ಲ. ಏನ್ ಇಷ್ಟ ಆಯ್ತು ಸಂಗೀತ ಅವ್ರ ಜರ್ನಿ ನಿಮ್ಗೆ ಹೇಳಿ? ಸಂಗೀತ ಅವರೇ ಇಷ್ಟ ಆಯ್ತು. ಓಕೆ ಫೈನ್, ಥ್ಯಾಂಕ್ ಯು ರಕ್ಷಿತಾ ಅವರೇ ಕಾಲ್ ಮಾಡಿದ್ದಕ್ಕೆ. ಕನ್ನಡಕಕ್ಕೆ ತುಂಬ ಜನ ಫಿದಾ ಆಗಿದ್ದಾರೆ ಗೊತ್ತಾ, ಎಸ್ಪೆಷಲಿ ಹುಡುಗರು. ನಮ್ಮ ಆಫೀಸಲ್ಲಿ ತುಂಬ ಜನ ಇದ್ದಾರೆ. ಓಹ್ ಸೀರಿಯಸ್ಲಿ ಥ್ಯಾಂಕ್ ಯು. ಅದೊಂದು ಮಿಸ್ಸಿಂಗ್ ಇದೆ ಇವತ್ತು, ಬೇಜಾರು ಮಾಡ್ಕೋಬೇಡಿ. ರಿಫ್ಲೆಕ್ಟ್ ಆಗುತ್ತೆ ಅಂತ ಅಂದರೆ ಆ್ಯಕ್ಚುಲಿ ಹಾಕೊಂಬರ್ಬೇಕಂತ ಇದ್ದೆ, ಬಟ್ ಸ್ವಲ್ಪ ಟೈಮ್ ಬೇಡ, ಇವಾಗ ಒಂದು ಸ್ವಲ್ಪ ನಾನು ಲೆನ್ಸ್ ಹಾಕೊಂಡು ಅಡ್ಜಸ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.